ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್. ಸೊ ತುಂಬ ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಹೈದರಾಬಾದ್ನಲ್ಲಿ ಇರುವಂತಹ ಚಿಲ್ಕೂರು ಬಾಲಾಜಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ತುಂಬ ಅಂದರೆ ತುಂಬಾನೇ ಜಾಗೃತವಾದಂತಹ ಸ್ಥಳ ಇದು. ತುಂಬ ಹಳೆಯ ಕಾಲದ್ದು ಅಂತ ಅಂದ್ಕೊಂಡೇ ಹೇಳ್ಬೋದು. ಇಷ್ಟು ಮೂರ್ತಿ ಇದೆ. ಸೊ ಒಳಗಡೆ ಹೋಗಿದ್ವಿ, ಒಳಗಡೆ ಫೋನ್ ಅಲಾವಿಲ್ಲ. ಸೊ ಹಾಗಾಗಿ ನಾವು ಹೊರಗಡೆ ಕುತ್ಕೊಂಡು ವಿಡಿಯೋ ಆದ್ರೂ ಹೆಂಗೋ ಒಂಥರ ವಿಡಿಯೋ ಮಾಡಿದೀವಿ. ಅದು ಹೆಂಗಿದೆ ನೋಡಿ ತೋರಿಸ್ತೀವಿ ನಿಮ್ಗೆ ಆಮೇಲೆ ಸೆಕೆಂಡ್ ಇದರಲ್ಲಿ. ಬಟ್ ಅದೇ ಚಿಲ್ಕೂರು ಬಾಲಾಜಿ ತುಂಬ ಫೇಮಸ್ ಟೆಂಪಲ್ ಇದೆ ಹೈದರಾಬಾದ್ನಲ್ಲಿ. ತುಂಬ ಜಾಗೃತ ವೆಂಕಟರಮಣ. ಸೊ ನಿಮ್ಗೆ ಏನಾದರೂ ಕೆಲಸ ಆಗಬೇಕು ಅಂದರೆ ಫಸ್ಟ್ ಬಂದುಬಿಟ್ಟು 11 ಪ್ರದಕ್ಷಿಣೆ ಆಗಬೇಕು. ಇಲ್ಲಿ ಯಾವುದೇ ಥರದ ಹುಂಡಿ ಇಲ್ಲ. ನೀವು ದುಡ್ಡು ಹಾಕಬೇಕು ಅಂದರೆ ಹುಂಡಿನೇ ಇಟ್ಟಿಲ್ಲ ಇವರು, ಬರೀ ಪ್ರದಕ್ಷಿಣೆಗೆ ಮಹತ್ವ ಇಲ್ಲಿ. ಸೊ 11 ಪ್ರದಕ್ಷಿಣೆ ಆಗಬೇಕು. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕಾಮನೆ ಇಷ್ಟಗಳು ಇದ್ದರೆ ಪ್ರಾರ್ಥನೆ ಮಾಡಿಬಿಟ್ಟು ಹೋಗಬೇಕು. ಸೊ ಅದು ಖಂಡಿತವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಕಾರ್ಯಸಿದ್ಧಿ ಆದ ಮೇಲೆ ನೀವು ಮತ್ತೆ ಬಂದುಬಿಟ್ಟು ನೀವು 108 ಪ್ರದಕ್ಷಿಣೆಗಳನ್ನ ಹಾಕಬೇಕು. ಸೊ 108 ಯಾವ ಥರ ಹಾಕಬೇಕು ಅಂದರೆ ಅವರೊಂದಿಷ್ಟು ಪೇಪರ್ ಕೊಡ್ತಾರೆ. ಸೊ ಅದರಲ್ಲಿ 1 to 108 ವರ್ಗೂನು ಸಂಖ್ಯೆ ಇರುತ್ತೆ. ಒಂದು ಪೆನ್ನ ತೊಗೊಂಡ್ಬಿಟ್ಟು ನೀವು ಆ್ಯಶ್ ಮಾಡ್ತಾ ಹೋಗೋದು, ಅಂದರೆ ಗೀಟ ಹೊಡ್ಕೋತ ಹೋಗೋದು. ಸೊ ಆ ಥರ 108 ಪ್ರದಕ್ಷಿಣೆಗಳನ್ನು ನಿಮ್ಮ ಕೆಲಸ ಆದಮೇಲೆ ಇಲ್ಲಿ ಬಂದು ಹಾಕಬೇಕು. ಅದು ತುಂಬ ಜನ ಇಲ್ಲಿ ಒಳಗಡೆ ಹಾಕ್ತಾ ಇದ್ರು. ಸೊ ಅವ್ರಿಗೆ ಕೇಳಿದ್ದಕ್ಕೆ ನಮಗೂ ಕೂಡ ಗೊತ್ತಾಯಿತು ಆ ಇನ್ಫಾರ್ಮೇಷನ್ನು. ಇಲ್ಲೇ ಇನ್ನೊಬ್ಬರು ಸಿಕ್ಕಿದ್ರು. ತುಳಸಿ ಮತ್ತು ಹಣ್ಣು ಕಾಯಿ ಎಲ್ಲ ದೇವರಿಗೆ ಕೊಡೋಕ್ಕೆ ಒಬ್ಬರಿದ್ದರು. ಅವ್ರಿಗೆ ಕೇಳಿದ್ವಿ, ಅವರು ಅದೇ ಹೇಳಿದ್ರು. ಸೊ ಅದು ಕೂಡ ನಿಮಗೆ ಕೊಡ್ತೀವಿ ಅಪ್ಡೇಟು. ಬಟ್ ಯಾರಾದರೂ ಹೈದರಾಬಾದಿಗೆ ಬಂದರೆ ನಿಮಗೆ ಸ್ವಲ್ಪ ಟೈಮ್ ಇದ್ರೆ ಎಲ್ಲ ಇದಕ್ಕೆ ಅಂತ ಅನ್ಕೊಂಡು ಟೈಮ್ ಮಾಡ್ಕೊಂಬನ್ನಿ. ಯಾಕಂತ ಅನ್ಕೊಂಡ್ರೆ ಇಂಥ ಸ್ಥಳ ನಿಮಗೆ ಸಿಗಕ್ಕೆ ಚಾನ್ಸೇ ಇಲ್ಲ. ತುಂಬಾ ಚೆನ್ನಾಗಿರೋದು ಪ್ಲೇಸ್ ಇದೆ. ಯಾಕಂದ್ರೆ ನಾವು ಹೈದರಾಬಾದಲ್ಲಿ ನೋಡುವಂಥ ಸ್ಥಳಗಳು ತುಂಬಾ ಇದೆ, ಇಲ್ಲ ಅಂತ ಅನ್ಕೊಂಡಲ್ಲ. ಫಸ್ಟ್ ಇದನ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ನೀವು ಬೇರೆ ಸ್ಥಳಗಳನ್ನ ನೋಡ್ಕೊಳ್ಳಿ ಅಂತ ಅನ್ಕೊಂಡು ಹೇಳ್ತೀನಿ. ಹಾಗಾಗಿ ಯಾರಾದರೂ ಹೈದರಾಬಾದಿಗೆ ಬಂದು ನೋಡ್ಬಿಟ್ಟು ಹೋಗಿ. ಈ ಗಿಡ ನೋಡ್ತಿದ್ದೀರಲ್ಲ, ಈ ಗಿಡದ ಮಹತ್ವ ಏನು ಅಂದರೆ ನೋಡಿ, ಎಷ್ಟೊಂದು ದಾರ ಕಟ್ಟಿದ್ದಾರೆ. ಏನಕ್ಕೆ ಕಟ್ಟಿದ್ದಾರೆ ಅಂತ ಕೇಳಿದ್ದಕ್ಕೆ ಅವರೇನಂದ್ರು ಅಂದರೆ, ಕೋವಿಡ್ ಟೈಮಲ್ಲಿ ಬಾಲಾಜಿ ಟೆಂಪಲು ಕ್ಲೋಸ್ ಆಗಿತ್ತಂತೆ. ಸೊ ಕ್ಲೋಸ್ ಆದಾಗ ಯಾರ್ಯಾರಿಗೂ ತಮ್ಮ ಮನಸ್ಸಿನಲ್ಲಿ ಬೇಡಿಕೆ ಇತ್ತಲ್ಲ, ಸೊ ಆವಾಗ ಅವರೆಲ್ಲ ಬೇಡ್ಕೊಂಡು ಈ ಗಿಡಕ್ಕೆ ಕಟ್ತಿದ್ರಂತೆ ಕೆಲಸ ಆಗಲಿ ಅಂತ. ಹಾಗಾಗಿ ನೋಡಿ, ನೀವು ಎಷ್ಟೊಂದು ನೋಡ್ಬೋದು ದಾರ. ಅವರೆಲ್ಲ ಬಂದುಬಿಟ್ಟು ಇದೇ ಗಿಡಕ್ಕೆ ಕಟ್ಟಿ ತಮ್ಮ ಮನಸ್ಸಿನಲ್ಲಿರುವ ಕಾಮನೆಗಳನ್ನು ದೇವರ ಹತ್ರ ಹೇಳಿಕೊಂಡು ವಾಪಸ್ ಹೋಗ್ತಿದ್ರಂತೆ. ನೋಡಿ, ಈ ಗಿಡ ಹತ್ರ ನೋಡ್ಬೋದು ನೀವು ಎಷ್ಟೊಂದು ದಾರಗಳನ್ನು ಕಟ್ಟಿದ್ದಾರೆ, ಮನಸ್ಸಿನಲ್ಲಿ ಬೇಡಿಕೊಂಡಿದ್ದೆಲ್ಲ ಆಗಿದೆ ಅಂತ. जो भी है तुलसी माला भी भगवान को दे देकर आंखा खोल के मन्नत मांगने का रहता है. आपको यहाँ पे हुंडी वगैरह डालने का नहीं रहता. वैसा ये जो भी माला रहता है ना, वहाँ पे चढ़ाने के बाद आंखा खोल के मन्नत मांग लेने के बाद 11 परिक्रमा करने का रहता है. जो 11 परिक्रमा करने के बाद जो मन्नत हो जाता ना आपका, जो नेक्स्ट टाइम फिर आते ना, जब 108 परिक्रमा करने का रहता है. यहाँ पे विषय भगवान है. यहाँ पे विषय के लिए बहुत फेमस है भगवान. वैसा ಹರೇ ಶ್ರೀನಿವಾಸ. ಒಳಗಡೆ ನಮಗೆ ಕ್ಯಾಮ್ರಾ ಅಲಾವ್ ಇರಲಿಲ್ಲ. ಸೊ ಒಳಗಡೆ ಕ್ಯಾಮ್ರಾ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡು ಹೇಳಿದ್ರು. ಸೊ ತಿರುಪತಿಯಲ್ಲಿ ಯಾವ ಥರ ಇದೆ ಸೇಮ್ ಅದೇ ಥರನೇ ಒಳಗಡೆ ಇದೆ. ಅಂದರೆ ದೇವರಲ್ಲ, ಶ್ರೀನಿವಾಸ ದೇವರ ವಿಗ್ರಹ ಅಲ್ಲ. ಸೊ ಅಲ್ಲಿ ಹೆಂಗೆ ಕಟ್ಟುನಿಟ್ಟು ಪದ್ಧತಿ ಇದೆ, ಸೇಮ್ ಅದೇ ಥರನೇ ಇಲ್ಲೂ ಪದ್ಧತಿ ಇರೋದ್ರಿಂದ ಒಳಗಡೆ ಕ್ಯಾಮ್ರಾ ಅಲಾವ್ ಇರಲಿಲ್ಲ. ನಾವು ಒಳಗಡೆ ಹೋಗಿ ದರ್ಶನವನ್ನು ಮಾಡ್ಕೊಂಡ್ಬಿಟ್ಟು ಇವಾಗ ಅಲ್ಲಿಂದ ಎಕ್ಸಿಟ್. ಸೊ ಅಲ್ಲಿಂದ ಜನ ಇಲ್ಲಿ ಬರ್ತಾ ಇದ್ದಾರೆ. ಸೊ ಇಲ್ಲಿ ಏನು ಅಂತ ಅನ್ಕೊಂಡು ಹೇಳಿದರೆ ಶಾಪ್ಸ್ ಇದೆ. ಸೊ ಇಲ್ಲಿ ಎಲ್ಲ ಬುಕ್ಸ್ಗಳು ಆ್ಯಂಡ್ ಕಾರ್ಟೂನ್ಸು. ಸೊ ಇಲ್ಲಿ ಪೆನ್ಸು ನೋಡಿ, ಈ ಪೆನ್ಸ್ ಇದಂತೂ ಐಸ್ ಕ್ರೀಮ್ ಪೆನ್ ನೋಡಿ ಎಷ್ಟು ಚೆನ್ನಾಗಿದೆ, 50 ರೂಪೀಸ್ಗೊಂದಂತ. ಇದು ಕಾರಿನ ಪೆನ್ನು. ಆ್ಯಂಡ್ ದೆನ್ ಇದೆಲ್ಲನೂ ಕಲರ್ ಪೆನ್ಸ್. ಸೊ ಆ ಥರ ಎಲ್ಲ ಇದೆ. ಸೊ ಇದೆಲ್ಲ ಡೈರೀಸು. ಸೊ ಇಲ್ಲಿ ಬಂದುಬಿಟ್ರೆ ಇಲ್ಲೆಲ್ಲನೂ ತೆಲುಗುನಲ್ಲಿನೇ ಬುಕ್ಸ್ ಇದೆ. ಸೊ ಯೂನಿಕಾರ್ನ್ ಪೆನ್. ಆ್ಯಂಡ್ ದೆನ್ ಇಲ್ಲಿ ನೋಡಿ ಬಂದೂಕು ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಸೊ ಎಲ್ಲ ವೆರೈಟೀಸ್ ಥರದ್ದು ಇಲ್ಲಿಟ್ಟಿದ್ದಾರೆ. ಸೊ ಡೈರಿ ಇದೆ, ಕ್ಯೂಟ್ ಆಗಿರೋ ಡೈರಿ ಇದೆ. ಆ್ಯಂಡ್ ಇಲ್ಲಿ ಪೆನ್
ಪೆನ್ಸಿಲ್ಸು, ಸೊ ಇಲ್ಲೆಲ್ಲ ಬುಕ್ಸ್ ಇದೆ. ಇದೆಲ್ಲನೂ ಕೂಡ ಪೆನ್ನೇನೇನೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. 50 ರೂಪಾಯಿಗೊಂದು ಅಂತ ಅಂದ್ಕೊಂಡು ಹೇಳಿದರು. ಸೊ ನನ್ನ ಮಗ ಕೇಳ್ತಾ ಇದ್ದಾನೆ, ತಗೊಳ್ಳೋಣ. ಒಳಗಡೆ ದರ್ಶನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ನಾವು ಮಂಗಳವಾರ ಬಂದಿರೋದ್ರಿಂದ ತುಂಬ ರಶ್ ಇರಲಿಲ್ಲ. ಇಲ್ಲ ಅಂದರೆ ತುಂಬಾ ರಶ್ ಅಂತೆ ಇಲ್ಲಿ. ಸೊ ನೋಡಿ, ಇಲ್ಲಿ ನನ್ನ ಮಗಳಿದ್ದಾಳೆ. ಸೊ ಹಿಂಗೆ ಹೋದರೆ ಸೊ ಇಲ್ಲೆಲ್ಲ ಟೋಟಲಿ ಶಾಪ್ಸ್ ಇದೆ. ಆ್ಯಂಡ್ ಈ ಕಡೆ ಕೂಡ ಬುಕ್ಸಿಂದು ಶಾಪ್ ಹಾಕಿದ್ದಾರೆ. ಅಲ್ಲಿ ಶಾಪಿಂಗ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಇಲ್ಲಿ ನೋಡ್ಕೊಂಡು ಬಿಡೋಣ. ಸೊ ಕಾರಿಂದು ಆ್ಯಂಡ್ ಪೆನ್ಸ್ ಮಾತ್ರ ಸೂಪರ್ ಅಂದರೆ ಸೂಪರ್ ಆಗಿದೆ. ಸೊ ತೊಗೋತೀನಿ. ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಡೈರೀಸ್ಗಳು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಿದು ಐಸ್ ಕ್ರೀಮ್ ಪೆನ್ನು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ತೊಗೊಳ್ಳೋಣ. ಆ್ಯಂಡ್ ಇಲ್ಲಿ ಬಂದುಬಿಟ್ರೆ ಬಬಲ್ಸು ಸಮಥಿಂಗ್ ಅದೆಲ್ಲ ಇದೆ. ಬಟ್ ಪೆನ್ಗಳು ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ಇಲ್ಲಿ ಏನು ಫೇಮಸ್ಸು ಅಂತ ಅಂದ್ಕೊಂಡು ಹೇಳಿದರೆ ಬಳೆಗಳು ತುಂಬ ಫೇಮಸ್ಸು ಅಂತ ಅಂದ್ಕೊಂಡು ನಾನು ಕೇಳ್ಪಟ್ಟಿದ್ದೆ. ಸೊ ಹೊರಗಡೆ ನಾವು ಏನು ತೊಗೊಳಕ್ಕೆ ಹೋಗ್ತೀವಿ, ಸೊ ಅಲ್ಲಿ ನಿಮಗೆ ಬಳೆಗಳನ್ನು ತೋರಿಸ್ತೀನಿ. ಸೊ ಈ ಪೆನ್ ನಂಗೆ ತುಂಬ ಇಷ್ಟ ಆಗಿದೆ. ಸೊ ತೊಗೊಳ್ಳೋಣ ಅಂತ ಅಂದ್ಕೊಂಡು. ಸೊ ಇಲ್ಲಿ ಬಂದುಬಿಟ್ರೆ ಎಲ್ಲ ಬುಕ್ಸ್ ಆ್ಯಂಡ್ ಸ್ಟೋರೀಸ್, ಸೊ ಆ ಥರದ್ದೆಲ್ಲ ಇದೆ. ಸೊ ನೋಡಿ, ಟೋಟಲಿ ಅಲ್ಲಿ ಗುಡಿ ಇದೆ. ಸೊ ಅಲ್ಲಿ ನನಗೆ ಒಳಗಡೆ ಕ್ಯಾಮ್ರಾ ಅಲಾವ್ ಇಲ್ಲ ಅಂತ ಅಂದ್ಕೊಂಡು ಹೇಳಿರೋದಕ್ಕೆ ನಾವು ಹೊರಗಡೆಯಿಂದ ಅಷ್ಟೇ ಶೂಟ್ ಮಾಡೋಕ್ಕಾಯಿತು. ಒಳಗಡೆ ಕ್ಯಾಮ್ರಾ ಇವಾಗ ಹೆಂಗೆ ನಾವು ತಿರುಪತಿಯಲ್ಲಿ ಯಾವ ಥರ ನೋಡ್ತೀವಿ ಸೇಮ್ ಅದೇ ಥರನೇನೆ ಇಲ್ಲಿ ಒಳಗಡೆ ನಮಗೆ ಅವರು ಕ್ಯಾಮ್ರಾ ಅಲಾವ್ ಮಾಡಲಿಲ್ಲ. ತೊಗೊಂಡು ಹೋದರೆ ಮತ್ತೆ ಏನಾದರೂ ಕಸ್ಕೋತಾರೇನೋ ಅನ್ನೋ ಭಯದಿಂದ ನಾವು ಸೊ ಅಲ್ಲಿ ತೊಗೊಂಡು ಹೋಗಲಿಲ್ಲ. ಏನು ಬೇಕು ವೇದಾಂತ್? ಏನು ಬೇಕು? ಮಗನಿಗೆ ಆಲ್ರೆಡಿ ಏನೋ ಬೇಕಾಗಿದೆ. ನಡಿ, ಏನು ಬೇಕು ತೋರಿಸು, ನಡಿ. ಏನು ಬೇಕು? ಅವನೇನೋ ನೋಡಿದಾನೆ, ಬೇಕು ಅಂತ ನಿಂತ್ಕೊಂಡಿದ್ದಾನೆ. ಅಲ್ಲೇನೋ ಯಾವುದೋ ಪೆನ್ ತೋರಿಸಿದ್ರು ಅವರು. ಅದು ಯಾವ ಪೆನ್ ನೋಡಿದೇನೋ? ಬಾಕ್ಸಿಂಗ್ ಪೆನ್ ಅಂತೆ. ಮಾಡು. ವಾವ್, ನೋಡಿ, ಬಾಕ್ಸಿಂಗ್ ಪೆನ್ ಅಂತೆ. ಸೊ ಅಲ್ಲಿ ಒಳಗಡೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ, ಇದು ಫುಲ್ಲಿ ಶಾಪಿಂಗ್. ಸೊ ಇಲ್ಲಿ ಏನು ಅಂತ ಅಂದ್ಕೊಂಡು ಹೇಳಿದರೆ ತುಂಬ ಚೆನ್ನಾಗಿ ಬಳೆ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಕೇಳ್ಪಟ್ಟಿದ್ದೆ. ಸೊ ನೋಡಿ, ಈ ಕಡೆ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಳೆಗಳಿಟ್ಟಿರ್ತಾರೆ. ಬಳೆಗೆ ಫೇಮಸ್ ಅಂತ ಇದು. ಸೊ ನನಗದು ಗೊತ್ತಿರಲಿಲ್ಲ. ಸೊ ಈ ಕಡೆ ಎಲ್ಲ ಕೀ ಬೆಂಚಸ್ ಅದೆಲ್ಲ ಇದೆ ನೋಡಿ. ಟೋಟಲಿ ಇಲ್ಲಿ ಬಳೆಗಳಿದೆ. ಎಷ್ಟು ಚೆನ್ನಾಗಿರೋ ಬಳೆಗಳೆಲ್ಲ ಇದೆ. ಪುಟ್ಟ ಬಳೆ ಕೂಡ ಇದೆ. ಆ್ಯಂಡ್ ಗೋಟ್ ಬಳೆ ಇದೆ. ಇಲ್ಲಿ ಬಂದರೆ ಇಲ್ಲಿ ಕ್ಲಿಪ್ಸು ಆ್ಯಂಡ್ ಪುಟ್ಟ ಕ್ಲಿಪ್ಸು, ಸೊ ಇಲ್ಲೆಲ್ಲ ಫೇಮಸ್ ಇದೆ. ಆ್ಯಂಡ್ ಇಲ್ಲಿ ಸಿಂಗಲ್ ಬಳೆ. ಮಗುಗೋಸ್ಕರ ಈ ಬಳೆ ನೋಡ್ಬೋದು. 100 ರೂಪೀಸ್ಗೆ ಪ್ಯಾಕ್ ಮಾಡ್ತಾ ಇದ್ದಾರೆ. ಪನ್ನ ಸಿಕ್ಕಿಸ್ ನನಗೆ. ಸೊ ನನ್ನ ಸೈಜ್ ಬಳೆ ಹುಡುಕ್ತಾ ಇದ್ದೀನಿ. ನನ್ನ ಸೈಜ್ ಸಿಗಲ್ಲ. ಈ ಥರದ್ರಲ್ಲಿ ಸಿಗುತ್ತೆ, ಬಟ್ ಇದು ನನಗೆ ಜಗಮಗ ಅನ್ನಿಸ್ತಾ ಇದೆ. ನನಗೂ ಹುಡುಕ್ತಾ ಇದ್ದೀನಿ. ಸೊ ನನಗೆ ಸಿಗ್ತಾ ಇಲ್ಲ. ನನ್ನ